ಗುಡ್ ಮಾರ್ನಿಂಗ್ ಮೈ ಡಿಯರ್ ಸ್ಟೂಡೆಂಟ್ಸ್. ಈ ದಿನ ಹಿಂದಿನ ತರಗತಿಯಲ್ಲಿ ನಾವು ಜಗತ್ತಿನ ಪ್ರಾಚೀನ ನಾಗರಿಕತೆಗಳಾದಂತಹ ಈಜಿಪ್ಟ್, ಮೆಸೊಪೊಟೇಮಿಯಾ ಮತ್ತು ಚೀನಾ ನಾಗರಿಕತೆಗಳ ಬಗ್ಗೆ ಅಧ್ಯಯನವನ್ನು ಮಾಡ್ತಾ ಇದ್ದೇವೆ. ಅದರಲ್ಲಿ ಮೊದಲನೇದಾಗಿ ಈಜಿಪ್ಟ್ ನಾಗರಿಕತೆ. ಹಿಂದಿನ ತರಗತಿಯಲ್ಲಿ ಈಜಿಪ್ಟ್ ನಾಗರಿಕತೆ ಯಾವ ಭಾಗದಲ್ಲಿ ಬೆಳೆದು ಬಂತು, ಈಜಿಪ್ಟ್ ನಾಗರಿಕತೆ ಬೆಳೆದು ಬರಲಿಕ್ಕೆ ಪೂರಕವಾದಂತಹ ಒಂದು ಪ್ರಮುಖವಾದಂತಹ ನದಿ ಯಾವುದು, ಹಾಗೆ ಈಜಿಪ್ಟನ್ನು ಆಳಿದಂತಹ ಪ್ರಮುಖ ಸಮುದಾಯಗಳು ಯಾವುವು, ಮತ್ತು ಈಜಿಪ್ಟಿಯನ್ನರ ಕೊಡುಗೆಗಳೇನು ಮತ್ತು ಅವರ ಬರವಣಿಗೆ, ಇಷ್ಟು ಮಾಹಿತಿಯನ್ನು ನಾವು ಹಿಂದಿನ ತರಗತಿಯಲ್ಲಿ ಅಭ್ಯಾಸವನ್ನು ಮಾಡಿದ್ದೇವೆ. ಈ ದಿನದ ತರಗತಿಯಲ್ಲಿ ಇದೇ ರೀತಿ ಮತ್ತೊಂದು ಪ್ರಾಚೀನ ನಾಗರಿಕತೆ ಅಂತ ಹೇಳಿ ಹೆಸರುವಾಸಿಯಾದಂತಹ ಮತ್ತೊಂದು ನಾಗರಿಕತೆ ಅಂತ ಹೇಳಿದರೆ ಅದು ಮೆಸೊಪೊಟೇಮಿಯಾ ನಾಗರಿಕತೆ. ಮೆಸೊಪೊಟೇಮಿಯಾ ನಾಗರಿಕತೆ, ನಾನು ಈಗಾಗಲೇ ಹೇಳಿದ್ದೇನೆ, ಯಾವುದೇ ನಾಗರಿಕತೆ ಆಗಲಿ ಬೆಳೆದು ಬರಲಿಕ್ಕೆ ಬಹಳ ಪ್ರಮುಖವಾದಂತಹ ಪೂರಕವಾದಂತಹ ಅಂಶ ಅಂತ ಹೇಳಿದರೆ, ನೀವು ಯಾವುದೇ ನಾಗರಿಕತೆಯನ್ನು ತೆಗೆದುಕೊಳ್ಳಿ, ಅದು ಯಾವುದಾದರೂ ಒಂದು ನದಿಯ ದಂಡೆಯ ಮೇಲೆ ಬೆಳೆದಿರ್ತಕ್ಕಂತಹ ಇತಿಹಾಸವನ್ನು ನಾವು ನೋಡ್ತಾ ಬಂದಿದ್ದೇವೆ. ಅದೇ ರೀತಿ ಈ ಮೆಸೊಪೊಟೇಮಿಯಾ ನಾಗರಿಕತೆ ಇದು ಕೂಡ ಎರಡು ನದಿಗಳ ನಡುವೆ ಇರತಕ್ಕಂತಹ ಒಂದು ಕಣಿವೆ ಪ್ರದೇಶದಲ್ಲಿ ಬೆಳೆದಂತಹ ಒಂದು ನಾಗರಿಕತೆಯೇ ಮೆಸೊಪೊಟೇಮಿಯಾ ನಾಗರಿಕತೆ. ಈ ಮೆಸೊಪೊಟೇಮಿಯಾ ನಾಗರಿಕತೆ ಒಂದು ವಿಸ್ಮಯವಾದಂತಹ ನಾಗರಿಕತೆ, ಬಹಳ ಅಚ್ಚರಿಯ ನಾಡು ಅಂತ ಹೇಳಿ ಇದನ್ನ ಗ್ರೀಕರು, ಅದಕ್ಕೋಸ್ಕರನೇ ಇವರು ಗ್ರೀಕರನ್ನೇ ಕರೆಯೋದು, ಗ್ರೀಕರೇ ಈ ನಾಗರಿಕತೆಗೆ ಒಂದು ಹೆಸರನ್ನು ಹೇಳೋದು. ಯಾವುದು? ಮೆಸೊಪೊಟೇಮಿಯಾ ಅಂತೇಳಿ ಈ ನಾಗರಿಕತೆಗೆ ಹೆಸರಿಟ್ಟಿದ್ದೇನೆ ಗ್ರೀಕ್, ಹೌದಾ? ಅಥವಾ ಇದನ್ನ ಮತ್ತೊಂದು ಹೆಸರಿನಲ್ಲೂ ಕೂಡ ಕರೀತಾರೆ, ನದಿಗಳ ನಡುವಿನ ನಾಡು ಅಂತ ಹೇಳಿ. ಈ ನಾಗರಿಕತೆಯನ್ನ ನದಿಗಳ ನಡುವಿನ ನಾಡು ಅಂತ ಕೂಡ ಕರೀತಾರೆ, ಹೌದಾ? ಸೊ ಹಾಗಾದ್ರೆ ಈ ಮೆಸೊಪೊಟೇಮಿಯಾದಲ್ಲಿ ಬಂದಂತಹ ಕೆಲವು ಪ್ರಮುಖವಾದಂತಹ ಸಮುದಾಯಗಳು ಯಾರು ಇಲ್ಲಿ ಆಳ್ವಿಕೆಯನ್ನು ಮಾಡಿದರು? ಪ್ರಾಚೀನ ಈ ಮೆಸೊಪೊಟೇಮಿಯಾದಲ್ಲಿ ಅಸ್ಸೀರಿಯನ್ನರು ಬರ್ತಾರೆ, ಬ್ಯಾಬಿಲೋನಿಯನ್ನರು ಬರ್ತಾರೆ, ಸುಮೇರಿಯನ್ನರು ಅಂತೇಳಿ ಬರ್ತಾರೆ, ಹೌದಾ? ಇವರೆಲ್ಲ ಮೆಸೊಪೊಟೇಮಿಯಾವನ್ನು ಆಳಿದಂತಹ ಪ್ರಮುಖ ಈ ಬೇರೆ ಬೇರೆ ಸಮುದಾಯಗಳು ಅಂತ ಹೇಳಿದ್ದೇವೆ. ಅಲ್ಲಿ ಇರ್ತಕ್ಕಂತಹ ಈ ಬುಡಕಟ್ಟು ಜನಾಂಗದವರು ಅವರು ಮಾಡ್ತಕ್ಕಂತಹ ಕೆಲವು ಶ್ರಮದಿಂದ ಆಹಾರವನ್ನು ಉತ್ಪಾದಿಸಿ ಈ ಉತ್ತರದ ಗುಡ್ಡವಾಸಿಗಳು ಆ ಮೆಸೊಪೊಟೇಮಿಯಾ ಭಾಗದಲ್ಲಿರ್ತಕ್ಕ ನಾಗರಿಕತೆಯ ಪ್ರದೇಶ ಏನಿದೆಯಲ್ಲ, ಆ ಎರಡೂ ಕಣಿವೆಗಳ ನಡುವಿನ ಪ್ರದೇಶದ ಗುಡ್ಡಗಾಡುಗಳು ಮತ್ತು ದಕ್ಷಿಣದ ಮರುಭೂಮಿಯಲ್ಲಿ ಅಲೆದಾಡ್ತಾ ಇರ್ತಕ್ಕಂತಹ ಒಂದು ಈ ಬುಡಕಟ್ಟುಗಳು ಈ ಒಂದು ಪ್ರದೇಶವನ್ನು ಏನು ಮಾಡಿದರು, ತಮ್ಮದಾಗಿಸ್ಕೊಳ್ಬೇಕು ಅಂತ ಹೇಳಿ ನಿರಂತರವಾದಂತಹ ಪ್ರಯತ್ನವನ್ನು ಮಾಡಿದರು. ಯಾಕೆ ಅಂತ ಹೇಳಿದರೆ ಆ ಮೆಸೊಪೊಟೇಮಿಯಾ ಭಾಗ ಏನಿದೆಯಲ್ಲ ಬಹಳ ಸಂಪದ್ಭರಿತವಾದಂತಹ ಭಾಗ. ಈ ಬೆಟ್ಟ ಗುಡ್ಡಗಳ ಜನ ಏನು ಮಾಡಿದ್ರು, ಈ ಮರುಭೂಮಿಯ ಅಲೆಮಾರಿಯ ಇವರ ಜನರ ನಡುವಿನ ಅಂತರ ಎಷ್ಟು ಬಹಳ ವೈಷಮ್ಯದಿಂದ ಕೂಡಿತ್ತು. ಅಂದರೆ ಒಂದು ಬುಡಕಟ್ಟು ಜನಾಂಗ ಮತ್ತೊಂದು ಬುಡಕಟ್ಟು ಜನಾಂಗದ ಮಧ್ಯೆ ಘರ್ಷಣೆಗಳಾಗ್ತಾ ಇವೆ. ಇದು ಒಂದು ರೀತಿ ಕೊನೆಯಿಲ್ಲದಂತಹ ಘರ್ಷಣೆಗಳು. ಈ ಒಂದು ಸಂಘರ್ಷಗಳ ನಡುವೆ ಚಿಗುರೊಡೆದಂತಹ ಒಂದು ಪ್ರಬಲ ಜನಾಂಗದ ನಾಗರಿಕತೆಯೇ ಈ ನಾಗರಿಕತೆ. ನಿಮಗೆ ಈ ಈಜಿಪ್ಟ್ ನಾಗರಿಕತೆಯಲ್ಲಿ ಅವರು ಬರವಣಿಗೆ ಯಾವುದಿತ್ತು ಅಂತೇಳಿ ನಾನು ಇಂದಿನ ತರಗತಿಯಲ್ಲಿ ಹೇಳಿದ್ದೇನೆ. ಎಸ್, ವೆರಿ ಗುಡ್. ಹೈರೋಗ್ಲಿಫಿಕ್ಸ್ ಅಂತ ಹೇಳಿ ಅದು ಭಾಷೆಯ ಸಂಕೇತವನ್ನು ಹೇಳೋದ್ರ ಮೂಲಕ, ಭಾಷೆ ಸಂಕೇತಗಳನ್ನು ಮಾಡೋದ್ರ ಮೂಲಕ ಆ ಭಾಷೆಯನ್ನು ಲಿಖಿತ ರೂಪದಲ್ಲಿ ಪರಿಚಯ ಮಾಡಿಕೊಳ್ತಕ್ಕಂತಹ ಒಂದು ಬರವಣಿಗೆಯ ರೂಪವನ್ನು ನಾವು ಈಜಿಪ್ಟ್ ನಾಗರಿಕತೆಯಲ್ಲಿ ನೋಡ್ತೇವೆ.
ಅದೇ ರೀತಿ ಮೆಸೊಪೊಟೇಮಿಯಾ ನಾಗರಿಕತೆಗಳಲ್ಲೂ ಕೂಡ ಬರವಣಿಗೆಯ ಪರಿಚಯ ಇತ್ತು. ಈ ಬರವಣಿಗೆ ಇದನ್ನ ಕ್ಯೂನಿಫಾರ್ಮ್ ಅಂತ ಹೇಳಿ ಕರೀತಾರೆ. ನಾಟ್ ಯೂನಿಫಾರ್ಮ್, ಕ್ಯೂನಿಫಾರ್ಮ್ ಅಂತ ಹೇಳಿ ಕರೀತಾ ಇದ್ದಾರೆ. ಕ್ಯೂನಿಫಾರ್ಮ್ ಅನ್ನುವಂತಹ ಬರವಣಿಗೆ ಆ ಮೆಸೊಪೊಟೇಮಿಯಾ ನಾಗರಿಕತೆಯ ಜನರಲ್ಲಿ ಇತ್ತು. ಆ ಮೊಟ್ಟ ಮೊದಲು ಈ ಬರವಣಿಗೆಯನ್ನು ಅಭಿವೃದ್ಧಿಪಡಿಸಿದಂಥವರು ಮೆಸೊಪೊಟೇಮಿಯಾ ನಾಗರಿಕತೆಯ ಜನಾಂಗದಲ್ಲಿ ಮೊಟ್ಟ ಮೊದಲು ಯಾರು ಫಸ್ಟ್ ಅದನ್ನ ಅಭಿವೃದ್ಧಿಪಡಿಸಿದವರು ಅಂತ ಹೇಳಿದ್ರೆ ಸುಮೇರಿಯನ್ನರು. ಈ ಸುಮೇರಿಯನ್ನರು ಈ ಕ್ಯೂನಿಫಾರ್ಮ್ ಲಿಪಿಯನ್ನು ಅಭಿವೃದ್ಧಿಪಡಿಸ್ತಾರೆ. ಸುಮಾರು 30 ಶತಮಾನಗಳವರೆಗೆ ಈ ಫಲವತ್ತಾದಂತಹ ಈ ಕಣಿವೆಗೆ ಅವ್ರೇನ್ ಮಾಡ್ತಾರೆ, ಆ ಸುಮೇರಿಯನ್ನರು ಬಂದ್ಬಿಟ್ಟು ಅಲ್ಲಿ ಆಡಳಿತವನ್ನು ಮಾಡ್ತಾರೆ. ಆ ಸುಮೇರಿಯನ್ ಪ್ರದೇಶವನ್ನು, ಆ ಸುಮೇರಿಯನ್ನರು ಆ ಪ್ರದೇಶವನ್ನು ತಮ್ಮಿಡದಲ್ಲಿ ಹಿಡ್ಕೊಳ್ತಾರೆ. ಆನಂತರ ಬ್ಯಾಬಿಲೋನಿಯನ್ನರು ಆ ಮೆಸೊಪೊಟೇಮಿಯಾ ನಾಗರಿಕತೆಯಲ್ಲಿ ಆಳ್ವಿಕೆಯನ್ನ ಮಾಡ್ತಾರೆ, ಬದುಕುತ್ತಾರೆ, ಜೀವನವನ್ನು ನಡೆಸ್ತಾರೆ. ಆಮೇಲೆ ಅಸೀರಿಯನ್ನರು ಅಂತೇಳಿ ಬರ್ತಾರೆ. ಆನಂತರ ಪರ್ಷಿಯನ್, ಇವರೆಲ್ಲ ಈ ಒಂದು ಮೆಸೊಪೊಟೇಮಿಯಾ ನಾಗರಿಕತೆ, ಮೆಸೊಪೊಟೇಮಿಯಾ ಪ್ರದೇಶದಲ್ಲಿ ಬೆಳೆದಂತಹ ಜನ. ಇದೇ ಬರವಣಿಗೆಯನ್ನ ಇವರೆಲ್ಲರೂ ಕೂಡ ಮುಂದೆ ಬಂದಂತಹ ಈ ಸುಮೇರಿಯನ್ನರ ನಂತರ ಬಂದಂತಹ ಬ್ಯಾಬಿಲೋನಿಯನ್ನರಾಗಿರ್ಬೋದು, ಅಸೀರಿಯನ್ನರಾಗಿರ್ಬೋದು, ಪರ್ಷಿಯನ್ನರಾಗಿರ್ಬೋದು, ಇವರೆಲ್ಲರೂ ಕೂಡ ಬಳಸಿದಂತಹ ಬರವಣಿಗೆ ಯಾವುದು ಅಂತ ಹೇಳಿದ್ರೆ ಕ್ಯೂನಿಫಾರ್ಮ್. ಹೌದಾ? ಸೊ ಇಂತಹ ಒಂದು ಬರವಣಿಗೆ ಮೆಸೊಪೊಟೇಮಿಯಾ ನಾಗರಿಕತೆಯಲ್ಲೇ ಅವರು ಅಳವಡಿಸಿಕೊಂಡಿದ್ರು, ಪರಿಚಯ ಇತ್ತು ಅಂತ ಹೇಳಿ ನಮಗೆ ತಿಳಿದು ಗೊತ್ತಾಗುತ್ತೆ. ಹಾಗಾದ್ರೆ ನಾನು ಆಗಲೇ ಹೇಳಿದೆ, ಮೆಸೊಪೊಟೇಮಿಯಾ ನಾಗರಿಕತೆಗೆ 2 ನದಿಗಳ ಮಧ್ಯೆ ಇರತಕ್ಕಂತಹ ಒಂದು ಪ್ರದೇಶ ಅಂತ ಹೇಳಿ. ಹಾಗಾದ್ರೆ ಯಾವ ನದಿಗಳು? ಎಸ್, ಯೂಫ್ರಟಿಸ್ ಮತ್ತೆ ಟೈಗ್ರಿಸ್ ಅನ್ನುವ 2 ನದಿಗಳ ನಡುವಿನ ಕಣಿವೆಯ ಪ್ರದೇಶದ ಒಂದು ದಕ್ಷಿಣ ಭಾಗ ಏನಿದೆಯಲ್ಲ, ಸೊ ಅದು ಈ ಸುಮೇರಿಯನ್ನರು ಆಡಳಿತ ಮಾಡತಕ್ಕಂತಹ ಒಂದು ಪ್ರದೇಶ. ಯಾವುದು? ಯೂಫ್ರಟಿಸ್. ಮತ್ತು ಟೈಗ್ರಿಸ್, ಈ 2 ನದಿಗಳು, ಈ ನದಿಗಳ ನಡುವಿನ ದಕ್ಷಿಣದ ಭಾಗದ ಒಂದು ಜಾಗವೇ ಈ ಮೆಸೊಪೊಟೇಮಿಯಾ ನಾಗರಿಕತೆ ಬೆಳೆದಂತಹ ಪ್ರದೇಶ. ಪ್ರಾಚೀನ ಕಾಲದಿಂದಲೂ ಇದನ್ನ ಬ್ಯಾಬಿಲೋನಿಯಾ ಅಂತ ಹೇಳಿ ಕರೀತಾ ಇದ್ರಂತೆ ಆ ಭಾಗವನ್ನ. ಈ ಬ್ಯಾಬಿಲೋನಿಯಾದ ಉತ್ತರ ಭಾಗವನ್ನ ಅಕಡ್ ಅಂತ ಹೇಳಿ, ಬ್ಯಾಬಿಲೋನಿಯಾದ ಉತ್ತರ ಭಾಗವನ್ನ ಅಕಡ್ ಅಂತ ಹೇಳಿ ಕರೀತಾರೆ. ದಕ್ಷಿಣ ಭಾಗವನ್ನ ಸುಮೇರ್ ಅಂತ ಹೇಳಿ ಕರೀತಾರೆ. ಬ್ಯಾಬಿಲೋನಿಯನ್ನ ಉತ್ತರ ಭಾಗವನ್ನ ಏನಂತ ಕರೀತಾ ಇದ್ರು? ಅಕಡ್ ಅಂತ ಹೇಳಿ. ಅದೇ ದಕ್ಷಿಣ ಭಾಗವನ್ನ, ಬ್ಯಾಬಿಲೋನಿಯನ್ನ ದಕ್ಷಿಣ ಭಾಗವನ್ನ ಸುಮೇರ್ ಅಂತ ಹೇಳಿ ಕರೀತಾರೆ. ಅದಕ್ಕೆ ಅವರಿಗೆ ಸುಮೇರಿಯನ್ನರು ಅಂತ ಹೇಳಿ ಕರೀತಾರೆ. ಹೌದಾ? ಸೊ ಮೆಸೊಪೊಟೇಮಿಯಾದ ಉತ್ತರ ಭಾಗವನ್ನ ಮತ್ತೆ ಉತ್ತರ ಭಾಗವನ್ನು ಮುಂದೆ ಏನಾಗ್ತಾರೆ? ಅಸ್ಸಾರಿಯನ್ನರು ಅಂತ ಹೇಳಿ ಕರೀತಾ ಇದ್ದಾರೆ. ಅಸ್ಸಾರಿಯನ್ನರು, ಅಸೀರಿಯನ್ನರು ಅಂತ ಕೂಡ ಕರೀತಾ ಇದ್ದಾರೆ. ಕ್ರಿಸ್ತ ಪೂರ್ವ 4000 ವರ್ಷದಲ್ಲಿ ಈ ಸುಮೇರಿಯನ್ನರು ಮೆಸೊಪೊಟೇಮಿಯಾವನ್ನು ಪ್ರವೇಶ ಮಾಡಿದರು. ಆನಂತರ ಇವರನ್ನ ಅರೇಬಿಯಾದ ಮರುಭೂಮಿಯ ಬುಡಕಟ್ಟಿನಲ್ಲಿ ಒಂದಾಗಿರ್ತಕ್ಕಂತಹ ಅಕಾಡಿಯನ್ನರು ಏನ್ ಮಾಡ್ತಾರೆ? ಈ ಸುಮೇರಿಯನ್ನರನ್ನ ಸೋಲಿಸ್ತಾರೆ. ಅಲ್ಲಿ ಇವರನ್ನ ಯಾವ ರೀತಿ ಪ್ರಚಲಿತರಿದ್ರು? ಅವ್ರು ಏನಂತ ಕರಿತಾ ಇದ್ರು ಅವ್ರನ್ನ? ಅಕಾಡಿಯನ್ನರು ಸಿಮೈಟ್ಸ್ ಅಂತ ಹೇಳಿ ಕರಿತಾ ಇದ್ರು. ಏನು? ಮತ್ತೊಮ್ಮೆ ಸಿಮೈಟ್ಸ್ ಅಂತ ಹೇಳಿ ಕರಿತಾ ಇದ್ದಾರೆ. ನೆನ್ಪಿಡ್ಕೊಳ್ಳಿ. 1000 ವರ್ಷಗಳ ನಂತರ ಮತ್ತೊಂದು ಬುಡಕಟ್ಟು, ಮತ್ತೊಂದು ಈ ಸೆಮಿಟಿಕ್ ಬುಡಕಟ್ಟು, ಅದನ್ನ ಏನು ಅಂತ ಕರಿತಾ ಇದ್ರು ಅಂತ ಹೇಳಿದ್ರೆ ಅಮೋರೈಟರ್ ಅಂತ ಹೇಳಿ ಕರಿತಾರೆ. ಸೊ ಈ ಅಮೋರೈಟರ್ರ ಆಳ್ವಿಕೆಗೆ ಈ ಅಕಾಡಿಯನ್ನರು ಅಂದ್ರೆ ಈ ಸಿಮೈಟ್ಸ್ ಅಂತ ಏನು ಕರೀತಾರಲ್ಲ, ಸೊ ಅವರು ಅಮೋರೈಟರು ಅಕಾಡಿಯನ್ನರನ್ನ ಏನ್ ಮಾಡಿದ್ರು?
ಪರಾಭವಗೊಳಿಸಿದರು. ಅಮೋರೈಟರ ಆಳ್ವಿಕೆಗೆ ಅಕ್ಕಾಡಿಯನ್ನರು ಗುರಿಯಾಗಬೇಕಾಗಿತ್ತು. ಆ ನಂತರ ಅಮೋರೈಟರ ಪ್ರಸಿದ್ಧ ದೊರೆ, ನಮಗೆಲ್ಲರಿಗೂ ಕೂಡ ಆ ದೊರೆಯ ಹೆಸರು ಬಹಳ ಚಿರಪರಿಚಯಿತ ಇದೆ, ಹೌದಾ? ಯಾಕೆಂದ್ರೆ ಯಾಕೆ ವಿಶೇಷವಾಗಿ ಆ ವ್ಯಕ್ತಿಯ ಹೆಸರು ಚಿರಪರಿಚಿತ ಇದೆ ಅಂತ ಹೇಳಿದ್ರೆ, ಆತನ ಕಾನೂನುಗಳು ಅಷ್ಟು ವಿಶೇಷವಾದಂತಹ ಕಾನೂನುಗಳ ಮೂಲಕ ಆತ ರಚಿಸಿದ ಕಾನೂನುಗಳೇ ಆ ವ್ಯಕ್ತಿಯ, ಆ ದೊರೆಯ ಹೆಸರನ್ನ ಇತಿಹಾಸದಲ್ಲಿ ಈಗಲೂ ಕೂಡ ಸ್ಮರಣೀಯವಾಗಿವೆ. ಅಂತಹ ಒಬ್ಬ ಸುಪ್ರಸಿದ್ಧರ ದೊರೆ, ಅಮೋರೈಟರ ಸುಪ್ರಸಿದ್ಧ ದೊರೆ ಯಾರು? ಹಮ್ಮುರಬಿ. ಈ ಹಮ್ಮುರಬಿ ಈ ಅಮೋರೈಟರ ಪ್ರಸಿದ್ಧ ದೊರೆ. ಈತ ಪವಿತ್ರ ನಗರ ಆಗಿರ್ತಕ್ಕಂತಹ ಈ ಬ್ಯಾಬಿಲೋನ್ನಲ್ಲಿ ಬಹಳ ಅದ್ವಿತೀಯವಾದಂತಹ ಬಹಳ ಸುಂದರವಾದಂತಹ ಒಂದು ಅರಮನೆಯೊಂದನ್ನು ಆ ಹಮ್ಮುರಬಿ ತನಗಾಗಿ ಕಟ್ಟಿಸಿಕೊಂಡಿದ್ದಾನೆ. ತನ್ನ ಜೊತೆಗೆ ಕೆಲವು ನಿಯಮಗಳನ್ನು ರೂಢಿಸಿ, ಕಾನೂನು ಅಂತೇಳಿ ಇವನ್ನ ಕರೀತಾರೆ. ಪ್ರಾಚೀನ ವಿಶ್ವದಲ್ಲೇ ಬ್ಯಾಬಿಲೋನಿಯಾದ ರಾಜ್ಯ ಅತ್ಯುತ್ತಮವಾದಂತಹ ಆಡಳಿತಕ್ಕೆ ಒಳಗಾಗಿರ್ತಕ್ಕಂತಹ ಒಂದು ಸಾಮ್ರಾಜ್ಯ ಎಂಬ ಖ್ಯಾತಿಗೆ ಕಾರಣ ಆಗಿದ್ದು ಯಾರ ಕಾಲದಲ್ಲಿ ಅಂತ ಹೇಳಿದ್ರೆ ಅದು ಹಮ್ಮುರಬಿಯ ಕಾಲದಲ್ಲಿ. ಅವನ ವಂಶದ ಹೆಸರು ಅಮೋರೈಟ್ ಅಂತ ಹೇಳಿ ಕರೀತಾರೆ. ಆ ಬ್ಯಾಬಿಲೋನಿಯನ್ ಪ್ರದೇಶದಲ್ಲಿ ಆಡಳಿತ ಮಾಡಿದಂತಹ ಒಂದು ವಂಶ ಅಮೋರೈಟ್. ಆ ಅಮೋರೈಟ್ನ ಅರ್ಪಿಸಿದ ದೊರೆಯೇ ಹಮ್ಮುರಬಿ. ನಂತರದಲ್ಲಿ ಬಂದ ಹಿಟೈಟರು ಅಂತ ಹೇಳಿ ಬರ್ತಾರೆ. ಹಿಟೈಟರು ಅಂತ ಹೇಳಿ ಬರ್ತಾರೆ. ಇವರು ಈ ಫಲವತ್ತಾದಂತಹ ಕಣಿವೆಯನ್ನ ಅವರು ವಶಪಡಿಸಿಕೊಂಡು ಸಾಧ್ಯವಾಗಿ ಎಷ್ಟು ಸಾಧ್ಯನೋ ಅಷ್ಟೆಲ್ಲ ಕೊಂಡೊಯ್ಯಲಿಕ್ಕೆ ಸಾಧ್ಯ ಆಗದೇ ಇರುವಂತಹ ಸಂಪತ್ತನ್ನ ಅವರು ಅಲ್ಲೇ ಬಿಟ್ಟು ಹೋಗೋದಕ್ಕಿಂತ ಅದನ್ನು ನಾಶ ಮಾಡಿ ಹೋದರು. ಯಾರೋ? ಹಿಟೈಟರು. ಇದು ಇತಿಹಾಸ. ನಂತರ ಅಶುರ ಎಂಬ ಮಹಾನ್ ಮರುಭೂಮಿಯ ದೇವರ ಅನುಯಾಯಿಗಳಾಗಿರ್ತಕ್ಕಂತಹ ಅಸೀರಿಯನ್ನರು ಬರ್ತಾರೆ. ಈ ಅಸೀರಿಯನ್ನರು ಈ ಹಿಟೈಟರ್ ನಂತರ ಬರ್ತಾರೆ. ಅಸೀರಿಯನ್ನರು ಇವರೇನ್ ಮಾಡ್ತಾರೆ? ಹಿಟೈಟರನ್ನ ಪರಾಭವಗೊಳಿಸ್ತಾರೆ. ಇವರು ಇಡೀ ಪಶ್ಚಿಮ ಏಷಿಯಾ ಮತ್ತು ಈಜಿಪ್ಟಿನ ಪ್ರದೇಶವನ್ನ ಆಕ್ರಮಿಸಿಕೊಂಡು ಕ್ರಿಸ್ತಪೂರ್ವ 7ನೇ ಶತಮಾನದವರೆಗೆ ಅಲ್ಲಿನ ಸಮಸ್ತ ಜನಾಂಗಗಳಿಂದ ತೆರಿಗೆಯನ್ನ ಆಗಲೇ ಸಂಗ್ರಹಿಸ್ತಾ ಇರ್ತಕ್ಕಂಥದ್ದನ್ನು ನಾವು ಕಾಣ್ತೇವೆ ಇತಿಹಾಸ. ಕ್ರಿಸ್ತ ಪೂರ್ವ 7ನೇ ಶತಮಾನದಲ್ಲಿ ಮತ್ತೊಂದು ಬುಡಕಟ್ಟು ಜನಾಂಗ, ಸಿಮಿಟಿಕ್ ಬುಡಕಟ್ಟು ಜನಾಂಗ, ಅದು ಈ ಚಾಲ್ಡಿಯನ್ನರು ಅಂತ ಹೇಳಿ. ಸೊ ಇವರು ಈ ಬ್ಯಾಬಿಲೋನನ್ನ ಸ್ಥಾಪಿಸಿ ಅದನ್ನ ಆ ಕಾಲದ ಅತ್ಯಂತ ಪ್ರಮುಖ ರಾಜಧಾನಿಯನ್ನಾಗಿ ಮಾಡಿಕೊಂಡ್ರು. ಚಾಲ್ಡಿಯನ್ನರು ಸಿರಿಯನ್ನರು ಚಾಲ್ಡಿಯನ್ನರು ಇರ್ತಾರೆ. ಸೊ ಇವರು ಆ ಬ್ಯಾಬಿಲೋನನ್ನು ಸ್ಥಾಪಿಸಿ ಬಹಳ ಆ ಕಾಲದ ಅತ್ಯಂತ ದೊಡ್ಡ ರಾಜಧಾನಿಯನ್ನಾಗಿ ಆ ಬ್ಯಾಬಿಲೋನನ್ನ ಮಾಡ್ತಾರೆ. ಅವರುಗಳಲ್ಲಿ ಬಹಳ ಸರ್ವಶ್ರೇಷ್ಠ ದೊರೆ, ಚಾಲ್ಡಿಯನ್ನರ ಸರ್ವಶ್ರೇಷ್ಠ ದೊರೆ ಅಂತ ಹೇಳಿ ಕಳಿಸ್ಕೊಂಡವನು ನೆಬೂಕಡ್ನೇಜರ್. ನೆಬೂಕಡ್ನೇಜರ್ ಆ ಚಾಲ್ಡಿಯನ್ನರ ಪ್ರಸಿದ್ಧ ದೊರೆ. ಈತ ವೈಜ್ಞಾನಿಕ ಅಧ್ಯಯನಕ್ಕೆ ಸಾಕಷ್ಟು ಉತ್ತೇಜನವನ್ನ ಆಗಿನ ಕಾಲದಲ್ಲಿ ನೀಡಿದ್ದ. ಆ ನಂತರ ಕ್ರಿಸ್ತಪೂರ್ವ 6ನೇ ಶತಮಾನದಲ್ಲಿ ಈ ಬ್ಯಾಬಿಲೋನ್ ಪರ್ಷಿಯರ ಆಕ್ರಮಣಕ್ಕೆ ತುತ್ತಾಗುತ್ತೆ. ಯಾರು? ಪರ್ಷಿಯನ್ನರು ಆಕ್ರಮಣ ಮಾಡ್ತಾರೆ.
200 ವರ್ಷಗಳ ನಂತರ ಅಲೆಕ್ಸಾಂಡರ್ ಸಿಮಿಟಿಕ್ ಜನಾಂಗಗಳಿಂದ ಆವೃತವಾಗಿರ್ತಕ್ಕಂತಹ ಈ ಒಂದು ಪ್ರದೇಶವನ್ನು ಅದನ್ನು ಗ್ರೀಕರ ಪ್ರಾಂತ್ಯವಾಗಿ ಪರಿವರ್ತನೆಯನ್ನು ಮಾಡ್ತಾನೆ. ಇವನ ತರುವಾಯ ಬಂದಂತಹ ರೋಮನ್ನರು ಮತ್ತೆ ಅದರ ನಂತರ ಬಂದಂತಹ ಟರ್ಕರ ನಂತರ ಈ ನಾಗರಿಕತೆಗಳು ಈ ಬೋರೆಗಳನ್ನು ತುಂಬಿಕೊಂಡಂತಹ ಒಂದು ಬೆಂಗಾಡಾಗಿ ಪರಿವರ್ತನೆ ಆಗುತ್ತೆ. ಮುಂದೆ ರೋಮನ್ನರ ಕೈಗೆ ಸಿಗುತ್ತೆ, ಸಂಪೂರ್ಣ ನಾಶ ಆಗುತ್ತೆ. ಟರ್ಕರ ಕೈಯಲ್ಲಿ ಸಿಗುತ್ತೆ, ಉಳಿದಂತಹ ಪ್ರದೇಶವು ಕೂಡ ಸರ್ವನಾಶ ಆಗುತ್ತೆ. ಹೌದಾ? ಇಂತಹ ಒಂದು ಇತಿಹಾಸವನ್ನು ಈ ಮೆಸೊಪೊಟೇಮಿಯಾ ನಾಗರಿಕತೆಯ ಬಯಲು ಪ್ರದೇಶ ಹೊಂದಿದೆ. ಸೊ ಅದರಲ್ಲಿ ನಾನು ನಿಮಗೆ ಹೇಳಿದೆ, ಬಹಳ ವೈಜ್ಞಾನಿಕವಾದಂತಹ ಒಂದು ಉತ್ತೇಜನ ನೀಡಿದಂತಹ ಒಬ್ಬ ರಾಜ ಅಂತ ಹೇಳಿದ್ರೆ ಅದು ಚಾಲ್ಡಿಯನ್ ಆರಾದರೆ ನೆಬುಕಡ್ನೆಜರ್ ಅಂತ ಹೇಳಿ. ಅದಕ್ಕೆ ಸಾಕ್ಷಿಯಾಗಿ ಅವನ ವೈಜ್ಞಾನಿಕತೆಯ ಉತ್ತೇಜನಕ್ಕೆ ಸಾಕ್ಷಿಯಾಗಿ ಅವನ ಒಂದು ತೂಗು ಹ್ಯಾಂಗಿಂಗ್ ಗಾರ್ಡನ್ ಅಂತ ಹೇಳಿ ಕರೀತಾರೆ, ತೂಗು ಉದ್ಯಾನವನವನ್ನು ನಿರ್ಮಾಣ ಮಾಡ್ತಾನೆ. ಅಂತಹ ಒಂದು ಅದ್ಭುತವಾದಂತಹ ಒಂದು ವೈಜ್ಞಾನಿಕ ವ್ಯವಸ್ಥೆಗೆ ಕಾರಣನಾದಂಥವನು ಯಾರು ಅಂತ ಹೇಳಿದರೆ ಈ ಚಾಲ್ಡಿಯನ್ ಅಂದರೆ ನೆಬುಕಡ್ನೆಜರ್. ಹೌದಾ? ಸೊ ಇಷ್ಟು ನಿಮಗೆ ಈ ಮೆಸೊಪೊಟೇಮಿಯಾ ನಾಗರಿಕತೆಯ ಬಗ್ಗೆ ತಿಳಿದುಕೊಂಡ್ರಿ. ಇನ್ನು ಚೀನಾ ನಾಗರಿಕತೆ. ಚೀನಾ ದೇಶದ ನಾಗರಿಕತೆ, ಎಲ್ಲ ಪ್ರಾಚೀನ ನಾಗರಿಕತೆಗಳು ನಮಗೆ ಗೊತ್ತಿದೆ, ಈಗಾಗಲೇ ಡಿಸ್ಕಸ್ ಮಾಡಿದ್ದೇನೆ. ನಮ್ಮ ಭಾರತದ ಪ್ರಾಚೀನ ನಾಗರಿಕತೆ ಆಗಿರ್ತಕ್ಕಂತಹ ಸಿಂಧೂ ಬಯಲಿನ ನಾಗರಿಕತೆ ಸಿಂಧೂ ನದಿಯ ದಂಡೆಯ ಮೇಲೆ ಬಂತು. ಈಜಿಪ್ಟ್ ನಾಗರಿಕತೆ ನೈಲ್ ನದಿಯ ದಂಡೆಯ ಮೇಲೆ ಬೆಳೀತು. ಮೆಸೊಪೊಟೇಮಿಯಾ ನಾಗರಿಕತೆ ಯೂಫ್ರಟಿಸ್ ಮತ್ತು ಟೈಗ್ರಿಸ್ ಅನ್ನೋ 2 ನದಿಗಳ ಪ್ರದೇಶದಲ್ಲಿ ಬೆಳೀತು. ಅದೇ ರೀತಿ ಚೀನಾದ ನಾಗರಿಕತೆ ಕೂಡ ನದಿ ಬಯಲುಗಳಲ್ಲೇ ಕಂಡು ಬಂದಿರತಕ್ಕಂಥದ್ದನ್ನು ನಾವು ವಿಶೇಷವಾಗಿ ಗಮನಿಸಬಹುದು. ಚೀನಾ ನಾಗರಿಕತೆಯ ಬೆಳವಣಿಗೆ ಈ ನದಿಯನ್ನು ಬಿಟ್ಟ ಹೊರತಾದಂತಹ ಒಂದು ಇತಿಹಾಸವೇನಿಲ್ಲ. ಆದರೆ ಚೀನಾದ ಕಾರಣವಾದಂತಹ ನದಿಯೊಂದು ಮಾತ್ರ ಚೀನಾ ನಾಗರಿಕತೆಗೆ ಉಗಮಕ್ಕೆ ಕಾರಣ ಆದಂತಹ ಆ ನದಿಯೇ ಆ ಚೀನಾದ ದುಗುಡ ಅಂತ ಹೇಳಿ ಕರೀತಾರೆ. ಚೀನಾದ ದುಗುಡ ಅಂತ ಹೇಳಿ ಕರೀತಾರೆ. ಆ ಚೀನಾದ ನಾಗರಿಕತೆ ಹುಟ್ಟಲಿಕ್ಕೂ ಕಾರಣ ಆ ನದಿಯೇ, ಆದರೆ ಅದನ್ನೇ ಚೀನಾದ ದುಗುಡ ಅಂತ ಹೇಳಿ ಕರೀತಾರೆ. ಯಾಕೆ ಚೀನಾದ ದುಗುಡ ಅಂತ ಹೇಳಿ ಕರೀತಾರೆ? ಮತ್ತೆ ಆ ನದಿ ಯಾವುದು? ಹವಾಂಗೋ ನದಿ. ಯಾವುದು? ಹವಾಂಗೋ ನದಿ ಈ ಚೀನಾ ನಾಗರಿಕತೆಗೆ ಕಾರಣವಾದಂತಹ ನದಿ. ಅಷ್ಟೇ ಅಲ್ಲ, ಚೀನಾದ ದುಗುಡ ಅಂತ ಕೂಡ ಕರೀತಾರೆ. ಯಾಕೆ ಇದನ್ನ ಚೀನಾದ ದುಗುಡ ಅಥವಾ ದುಃಖ ಅಂತೇಳಿ ಕರೀತಾರೆ ಅಂದರೆ, ಪ್ರತಿ ವರ್ಷ ಮಳೆಗಾಲದಲ್ಲಿ ಆ ಚೀನಾದ ನದಿಯಾಗಿರ್ತಕ್ಕಂತಹ ಈ ಹವಾಂಗೋ ನದಿ ಪ್ರತಿ ವರ್ಷ ತುಂಬಿ ಪ್ರವಾಹ ಆಗಿ ಆ ನದಿಯ ಪಾತ್ರವನ್ನು ಬದಲಿಸಿ ಅಲ್ಲಿರ್ತಕ್ಕಂಥ ಎಲ್ಲ ಪ್ರದೇಶಗಳ ಮೇಲೆ ಅದು ಹರಿದು ಅಲ್ಲಿಯ ಮನೆಗಳನ್ನು, ಕೃಷಿ ಭೂಮಿಯನ್ನು, ನೆರೆಗೆ ಆಹುತಿಯನ್ನು ಮಾಡ್ತಕ್ಕಂತಹ ಒಂದು ನದಿಯಾಗಿರೋದ್ರಿಂದ ಇದನ್ನು ಚೀನಾದ ದುಗುಡ ಅಂತೇಳಿ ಕರೀತಾರೆ. ಪ್ರವಾಹ ಬಂತು ಅಂತ ಹೇಳಿದರೆ ಆ ಕಾಲುವೆಗಳನ್ನು ನಿರ್ಮಾಣ ಮಾಡಿದ್ರಲ್ವಾ, ಸೊ ಆ ಕಾಲುವೆಗಳು ಸಂಪೂರ್ಣವಾಗಿ ನಿಷ್ಕ್ರಿಯಗಳಾಗ್ತಾ ಇತ್ತು. ಈ ಕಾರಣಕ್ಕಾಗಿಯೇ ಅಲ್ಲಿನ ಜನ ಇದನ್ನ ದುಃಖದ ಪ್ರತೀಕ ಅಂತ ಹೇಳಿ ಕರೀತಾರೆ. ಯಾವುದನ್ನ? ಚೀನಾದ ನದಿಯನ್ನ. ಪ್ರಾಕ್ತನ ಶಾಸ್ತ್ರದ ಆಧಾರದ ಮೇಲೆ ಚೀನಾದಲ್ಲಿ ಕಂಡು ಬಂದಿರುವಂತಹ ನಾಗರಿಕತೆಯ ಪ್ರಥಮ ರಾಜ ಅಂತ ಅನಿಸ್ಕೊಂಡವನು ಶಾನ್ ಅಂತ ಹೇಳಿ. ಚೀನಾದ ಮೊದಲ ರಾಜ ಯಾರು? ಶಾನ್.
ಇವನು ಕ್ರಿಸ್ತ ಪೂರ್ವ 18ನೇ ಶತಮಾನ ಮತ್ತು 12ನೇ ಶತಮಾನಗಳ ನಡುವೆ ಆಳ್ವಿಕೆಯನ್ನು ನಡೆಸಿದ ಅಂತೇಳಿ ನಮಗೆ ಇತಿಹಾಸದಲ್ಲಿ ದಾಖಲೆ ಸಿಗುತ್ತೆ. ಕ್ರಿಸ್ತ ಪೂರ್ವ, ನಾನು ಹೇಳ್ತಾ ಇರೋದು ಕ್ರಿಸ್ತ ಪೂರ್ವದಲ್ಲಿ, ಕ್ರಿಸ್ತ ಪೂರ್ವ, ಕ್ರಿಸ್ತ ಶಕ 12 ಅಲ್ಲ, ಕ್ರಿಸ್ತ ಪೂರ್ವ 18ನೇ ಮತ್ತೆ 12ನೇ ಶತಮಾನದ ಮಧ್ಯೆ ಆಳ್ವಿಕೆಯನ್ನು ನಡೆಸಿದಂತಹ ದೊರೆ, ಚೀನಾದ ದೊರೆ, ಮೊದಲ ದೊರೆ ಶಾಂಗ್ ಅಂತ ಇದೆ. ಕ್ರಿಸ್ತ ಪೂರ್ವ 14ನೇ ಶತಮಾನದ ಹೊತ್ತಿಗೆ ಶಾಂಗ್ನ ಜನತೆಯು ಅತ್ಯುತ್ತಮ ಸಂಸ್ಕೃತಿಯನ್ನ ಕಟ್ಟಿಕೊಂಡಿದ್ದರು. ಈ ಶಾಂಗ್ ರಾಜಮನೆತನವನ್ನ ಅವರ ನೆರೆಯ ಒಂದು ಮನೆತನ ಚೌ ಮನೆತನ ಅಂತ ಹೇಳಿ, ಈ ಶಾಂಗ್ ಮನೆತನ ನಂತರ ನೆಕ್ಸ್ಟ್ ಇನ್ನೊಂದು ಮನೆತನ ಯಾವುದು? ಚೌ ಮನೆತನ. ಈ ಚೌ ಮನೆತನ ಈ ಶಾಂಗ್ ಮನೆತನವನ್ನ ಪರಾಭವಗೊಳಿಸಿ ಚೀನಾದಲ್ಲಿ ಅಧಿಕಾರವನ್ನು ಸ್ಥಾಪನೆ ಮಾಡ್ತಾರೆ. ಚೌ ರಾಜಮನೆತನವು ಶಾಂಗ್ ಸಂಸ್ಕೃತಿಯು ಅತ್ಯುತ್ತಮ ಅಂಶಗಳ ಶಾಂಗ್ ಸಂಸ್ಕೃತಿ, ಶಾಂಗ್ ತಾನು ಆಡಳಿತವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ತಾನು ಹೊಂದಿದಂತಹ ಒಳ್ಳೆಯ ಸಂಸ್ಕೃತಿ ಏನಿದೆ ಅದನ್ನ ಚೌ ಮನೆತನ ಮುಂದುವರಿಸಿಕೊಂಡು ಹೋಗುತ್ತೆ. ಕ್ರಿಸ್ತ ಪೂರ್ವ 250ರವರೆಗೆ ಈ ಚೌ ಮನೆತನ ಚೀನಾದಲ್ಲಿ ಆಳ್ವಿಕೆಯನ್ನು ಮಾಡುತ್ತೆ. ಇವರ ಆಡಳಿತದಲ್ಲಿ ರಾಜರುಗಳ ಕೆಳಗೆ ಒಂದು ಅಧಿಕಾರ ವರ್ಗ ಇರ್ತಾ ಇತ್ತು. ರಾಜ ಇರ್ತಾ ಇದ್ದ, ಕೆಳಗೆ ಅಧಿಕಾರ ವರ್ಗ ಇರ್ತಾ ಇತ್ತು. ಅಧಿಕಾರಿಗಳಿಗೆ ರಾಜರು ಏನು ಮಾಡ್ತಾ ಇದ್ರು, ಅವರಿಗೆ ನಮಗೆ ಇಲ್ಲಿ ಅಧಿಕಾರಿಗಳಿಗೆ ಏನಿರ್ತಾರಲ್ವಾ, ಸೊ ಬೇರೆ ಬೇರೆ ಆಡಳಿತವನ್ನು ನೋಡ್ಕೊಂಡು ಹೋಗ್ಲಿಕ್ಕೆ ಸಹಾಯ ಮಾಡ್ತಕ್ಕಂಥ ಈ ಕಾರ್ಯಾಂಗ ಅಂತ ಏನಿರುತ್ತಲ್ವಾ, ಸೊ ಅವರಿಗೆ ಸರ್ಕಾರ ಅವ್ರು ಮಾಡುವಂತಹ ಕೆಲಸಕ್ಕೆ ಪ್ರತಿಯಾಗಿ ವೇತನವನ್ನು ಕೊಡುತ್ತೆ. ಆದರೆ ಚೀನಾದ ಈ ಚೌ ಮನೆತನ ತನ್ನ ಆಡಳಿತಾವಧಿಯಲ್ಲಿ ರಾಜನಿಗೆ ಇದ್ದಂತಹ ಅಧಿಕಾರಿಗಳು, ರಾಜನ ಆಡಳಿತಕ್ಕೆ ಸಹಾಯ ಮಾಡ್ತಕ್ಕಂತಹ ಅಧಿಕಾರಿಗಳಿಗೆ ಏನು ಮಾಡ್ತಾ ಇದ್ದ, ನಿರ್ದಿಷ್ಟವಾದಂತಹ ಭೂಮಿಯನ್ನು ಅವರಿಗೆ ಹಂಚಿಕೆಯನ್ನು ಮಾಡ್ತಾ ಇದ್ದಾರೆ. ಅವರು ಏನು ಮಾಡ್ತಾ ಇದ್ರು, ಅದರ ಪ್ರತಿಯಾಗಿ ರಾಜರುಗಳಿಗೆ ಯುದ್ಧದಲ್ಲಿ ಸಹಕಾರವನ್ನು ಮಾಡಬೇಕಾಗಿತ್ತು. ಸಾಮಾಜಿಕ ವರ್ಗೀಕರಣದಲ್ಲಿ ಮುಂದಿನ ಹಂತದಲ್ಲಿದ್ದಂಥವ್ರು ಯಾರು? ಮೊದಲನೇದಾಗಿ ರಾಜ, ಅವನ ನಂತರ ಅವನು ನೇಮಿಸಲ್ಪಟ್ಟಿರ್ತಕ್ಕಂತಹ ಅಧಿಕಾರಿಗಳು, ಅವನ ನಂತರ ಅಧಿಕಾರಿಗಳ ನಂತರ ಬರ್ತದಂಥವರು ವ್ಯಾಪಾರಿಗಳು. ಏನು, ಮೊದಲು ರಾಜ, ಆ ನಂತರ ಅಧಿಕಾರಿಗಳು, ಆಮೇಲೆ ವ್ಯಾಪಾರಿಗಳು, ಹೌದಾ? ಸೊ ಈ ರೀತಿ ವ್ಯಾಪಾರಿಗಳು, ಆಮೇಲೆ ಕುಶಲಕರ್ಮಿಗಳು. ಈ ರೀತಿಯಾಗಿ ಸಮಾಜದಲ್ಲಿ ಬೇರೆ ಬೇರೆ ವರ್ಗಗಳನ್ನು ನಾವು ಚೀನಾದ ನಾಗರಿಕತೆಯಲ್ಲಿ ನಾವು ಕಾಣ್ತೇವೆ. ಇದಲ್ಲದೇ ಬಹುತೇಕ ಮಂದಿ ಕೃಷಿಕರನ್ನು ಕೂಡ ನಾವು ಅಲ್ಲಿ ಕಾಣ್ತಾ ಇದ್ದೇವೆ. ಸಾಮಾಜಿಕ ಶ್ರೇಣೀಕರಣದ ಕಟ್ಟಕಡೆಯ ವರ್ಗವಾಗಿ ಯಾರಿದ್ರು? ಈ ಕೃಷಿಕರಿದ್ರು. ಅದಕ್ಕಿಂತ ಕಟ್ಟಕಡೆಯಾಗಿ ಯಾರಿದ್ರು? ಗುಲಾಮರಿದ್ರು. ಗುಲಾಮರನ್ನು ನಾವು ನೋಡ್ತೇವೆ. ರಾಜರು ಯುದ್ಧ ಕೈದಿಗಳನ್ನು ಏನು ಮಾಡ್ತಾ ಇದ್ರು? ಗುಲಾಮರನ್ನಾಗಿ ಮಾಡ್ತಾ ಇದ್ರು. ಅಂದರೆ ಒಬ್ಬ ರಾಜ ಮತ್ತೊಂದು ರಾಜ್ಯದ ಮೇಲೆ ಆಕ್ರಮಣವನ್ನು ಮಾಡಿದಾಗ ಆ ರಾಜ್ಯವನ್ನು ಸೋಲಿಸಿ ಅಲ್ಲಿಯ ಸೋದಂತಹ ರಾಜ್ಯದ ಸೈನಿಕರನ್ನ ಸೆರೆಹಾಳುಗಳಾಗಿ ತನ್ನ ರಾಜ್ಯಕ್ಕೆ ಕರೆದುಕೊಂಡು ಬಂದು ಅವರನ್ನು ತನ್ನ ರಾಜ್ಯದಲ್ಲಿ ಗುಲಾಮರನ್ನಾಗಿ ಮಾಡಿಕೊಳ್ತಾ ಇದ್ರು. ಇದು ಯುದ್ಧ ಕೈದಿಗಳ ಗುಲಾಮರು ಅಂತ ಹೇಳಿ ಕರೀತಾರೆ. ಈ ಶಾಂಗ್ ದೊರೆಗಳು ಸಾಕಷ್ಟು ಸಮಯವನ್ನು ಯುದ್ಧಗಳಲ್ಲಿ ಮತ್ತೆ ಬೇರೆ ಬೇರೆ ರಾಜ್ಯಗಳ ಮೇಲೆ ಆಕ್ರಮಣವನ್ನು ಮಾಡೋದರಲ್ಲೇ ಕಾಲ ಕಳೆದ್ಬಿಟ್ಟು. ಹೀಗಾಗಿ ಸೇನೆಯು ಪ್ರಾಮುಖ್ಯತೆಯನ್ನು ಪಡೆದಿತ್ತು. ಯಾಕೆ ಅಂತಂದರೆ ಯಾವಾಗಲೂ ಕೂಡ ಒಂದು ಆಕ್ರಮಣದಲ್ಲಿ ತೊಡಗಿದ್ರಿಂದ ಸೇನೆಗೆ ಪ್ರಾಮುಖ್ಯತೆ ಹೆಚ್ಚಾಗಿತ್ತು. ಸಮಾಜದಲ್ಲಿ ಸೈನಿಕನಿಗೆ ಉತ್ತಮ ಸ್ಥಾನಮಾನ ಇತ್ತು. ಯಾಕೆ ಅಂತಂದರೆ ರಾಜ್ಯದ ರಕ್ಷಣೆಯನ್ನು ಮಾಡ್ತಕ್ಕಂಥ ಒಂದು ಪ್ರಮುಖವಾದಂತಹ ಒಂದು ಭಾಗವಾಗಿದ್ದರು. ಸೈನಿಕರು ಕಂಚಿನ ತಲೆ ರಕ್ಷಾ ಕವಚ, ಅಂದರೆ ಯುದ್ಧ ಮಾಡುವಂಥ ಸಂದರ್ಭದಲ್ಲಿ ಶತ್ರುಗಳ ದಾಳಿಯಿಂದ ರಕ್ಷಣೆಯನ್ನ ಮಾಡಿಕೊಳ್ಳಿಕ್ಕೋಸ್ಕರನ ಏನು ಮಾಡ್ತಾ ಇದ್ರು? ಶಿರದಲ್ಲಿ ಏನು ಮಾಡ್ತಾ ಇದ್ರು? ಒಂದು ರಕ್ಷಾ ಕವಚ. ಅದು ಯಾವುದರಿಂದ ಮಾಡಲ್ಪಟ್ಟಿರ್ತಿತ್ತು ಅಂದರೆ ಕಂಚಿನಿಂದ ಮಾಡತಕ್ಕಂತಹ ಒಂದು ರಕ್ಷಾ ಕವಚವನ್ನು ಧರಿಸ್ತಾ ಇದ್ರು. ಲೋಹದ
ಅದರಿಂದ ಮಾಡತಕ್ಕಂತಹ ದೇಹದ ಕವಚವನ್ನು ಧರಿಸ್ತಾ ಇದ್ದಾರೆ. ಅಂದರೆ ಬಂದು ಯಾರಾದರೂ ಕೂಡ ಖಡ್ಗದಿಂದ ತಿಳಿದರೂ ಕೂಡ ಅವರಿಗೆ ಯಾವುದೇ ರೀತಿಯಾದಂತಹ ಅಪಾಯ ಆಗದೇ ಇರಲಿ ಅಂತ ಹೇಳಿ ಈ ತಲೆಗೆ ನಾವು ಬೈಕನ್ನು ಓಡಿಸುವಾಗ ಹೆಲ್ಮೆಟ್ ಹಾಕೊಳ್ತೀವಲ್ವ, ಮಳೆ ಕೈಬಾರ್ದು ಅಂತೇಳಿ ಜರ್ಕಿನ್ ಹಾಕೊಳ್ತೀವಲ್ವ. ಸೊ ಅದೇ ರೀತಿ ಅವ್ರು ಏನು ಮಾಡ್ತಾ ಇದ್ರು, ದೇಹಕ್ಕೆ ಲೋಹದ ಕವಚ, ತಲೆಗೆ ಕಂಚಿನ ತಲೆಯ ರಕ್ಷಕವನ್ನ ಸೈನಿಕರು ಬಳಸಿಕೊಳ್ತಾ ಇದ್ದಾರೆ. ಇವರು ಬಳಸ್ತಿದ್ದಂತಹ ಕಂಚಿನ ಚೂರಿಗಳು, ಕೊಡಲಿಗಳು, ಬಿಲ್ಲುಗಳು, ಲೋಹದ ತುದಿಯನ್ನ ಹೊಂದಿದ ಬಾಣಗಳು ಕೂಡ ಇವತ್ತು ಅವು ಚೀನಾದ ನಾಗರಿಕತೆಯನ್ನ ಅಧ್ಯಯನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ದೊರೆತಿರೋದನ್ನು ಕೂಡ ನಾವು ನೋಡಬಹುದು. ಕೇವಲ ಈ ಶಾಂಗ್ ಮನೆತನದವರು ಬೇರೆ ದೇಶಗಳ ಮೇಲೆ, ಬೇರೆ ರಾಜ್ಯಗಳ ಮೇಲೆ, ರಾಜರುಗಳ ಮೇಲೆ ಆಕ್ರಮಣ ಮಾಡೋದು ಅಷ್ಟೇ ಅಲ್ಲ, ಕೃಷಿಯನ್ನು ಕೂಡ, ಅಂದರೆ ಬರೀ ಯುದ್ಧ ಮಾಡೋದಷ್ಟೇ ಅಲ್ಲ, ಕೃಷಿಯನ್ನು ಕೂಡ ಮಾಡ್ತಾ ಇದ್ದಾರೆ. ಚೀನಿಯರು ಬಹಳ ಸುವ್ಯವಸ್ಥಿತವಾದಂತಹ ಒಂದು ನೀರಾವರಿಯ ವ್ಯವಸ್ಥೆಯನ್ನು ನಿರ್ಮಿಸಿಕೊಂಡಿದ್ದಾರೆ. ಅವರು ಯಥೇಚ್ಛವಾಗಿ ಬೆಳೀತಾ ಇರತಕ್ಕಂತಹ ಬೆಳೆ, ಚೀನಾ ಬೆಳೀತಾ ಇರತಕ್ಕಂತಹ ಶಾಂಗ್ ದೊರೆಗಳ ಕಾಲದಲ್ಲಿನೇ, ಮನೆತನದ ಆಡಳಿತದ ಕಾಲದಲ್ಲಿನೇ ಯಾವ ಒಂದು ಬೆಳೆಯನ್ನು ಬೆಳೀತಾ ಇದ್ರು ಅಂತ ಹೇಳಿದ್ರೆ ಭತ್ತವನ್ನು ಬೆಳೀತಾ ಇದ್ರು. ಮತ್ತೆ ಅವರ ಕಾಲದಲ್ಲಿ ಅವರು ಉಪಯೋಗಿಸ್ತಾ ಇದ್ದಂತಹ ಕೆಲವು ಪ್ರಮುಖವಾದಂತಹ ವಸ್ತುಗಳನ್ನು ನಾವು ನೋಡೋದಾದ್ರೆ, ನಾವು ಈ ಅಡಿಗೆ ಮನೆಯಲ್ಲಿ ಕೆಲವು ಸಂದರ್ಭಗಳಲ್ಲಿ ಬಹಳ ಡಿಸೈನ್ ಕಾಣ್ತೀವಿ ಅಂತೇಳಿ ನಾವೇನು ಮಾಡ್ತೀವಿ, ಮಾರ್ಕೆಟಲ್ಲಿ ಇಟ್ಟಿರ್ತಕ್ಕಂಥ ಈ ಪಿಂಗಾಣಿ ಅಂತ ಹೇಳಿರ್ತೀವಿ, ಹೌದಾ. ಸೊ ಈ ಪಿಂಗಾಣಿ ಬಾಟ್ಲಿಗಳು, ಈ ಪಿಂಗಾಣಿಯು ಚೀನಾದಲ್ಲಿ ಮೊದಲಿಗೆ ಉಗಮಾಗಿರ್ತಕ್ಕಂಥದ್ದು. ಈ ಪಿಂಗಾಣಿಯಲ್ಲಿ ಉಗಮ ಚೀನಾದಲ್ಲಿ ಉಗಮ ಆಗಿದೆ. ಅರೆ ಪಿಂಗಾಣಿಯ ಸಲಕರಣೆ ವಸ್ತುಗಳನ್ನು ಸುಮಾರು ಕ್ರಿಸ್ತಪೂರ್ವ 1600 ವರ್ಷಗಳಿಂದಲೂ ಕೂಡ ಚೀನಾದಲ್ಲಿ ಬಳಸ್ತಾ ಇರೋದಕ್ಕೆ ವಿಶೇಷವಾದಂತಹ ಇತಿಹಾಸದಲ್ಲಿ ದಾಖಲೆಗಳು ಕೂಡ ಇದ್ದಾವೆ. ಇನ್ನು ಚೀನಾದ ಪೂರ್ವ ಭಾಗಕ್ಕೆ ಇನ್ನೊಂದು ಮನೆತನ ಯಾವುದು ಅಂತ ಹೇಳಿದ್ರೆ ಹ್ಯಾನ್ ಮನೆತನ ಅಂತೇಳಿ. ಹ್ಯಾನ್ ಮನೆತನ ಅಂತೇಳಿ. ಸೊ ಈ ಹ್ಯಾನ್ ಮನೆತನದ ಆಳ್ವಿಕೆ ಎಷ್ಟೊತ್ತಿಗೆ ಅಂದರೆ ಕ್ರಿಸ್ತಪೂರ್ವ 2ನೇ ಶತಮಾನ. ಆವಾಗ ಅಲ್ಲಿ ಅಷ್ಟೊತ್ತಿಗಾಗಲೇ ಈ ಪಿಂಗಾಣಿ ಬಾಟ್ಲಿ ತಯಾರಿಕೆ ಮಾಡೋದ್ರಲ್ಲಿ ಅನೇಕ ಬದಲಾವಣೆಗಳಾದವು. ಭಾಳ ಹೊಳಪು ಶೈನಿಂಗ್ ಬರ್ತಕ್ಕಂತಹ ಪಿಂಗಾಣಿಯ ವಸ್ತುಗಳನ್ನು ಉತ್ಪಾದನೆಯನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ಈ ಸಂದರ್ಭದಿಂದ ಒಂದು ಉತ್ಕೃಷ್ಟವಾದಂತಹ ಕಲೆಯಾಗಿ ಅಭಿವೃದ್ಧಿ ಆಯಿತು. ಪ್ರಾಚೀನ ಚೀನಿಯರು ಸತ್ತವರ ಜೊತೆಯಲ್ಲಿ ಈ ಪಿಂಗಾಣಿಯ ಮಡಿಕೆಗಳನ್ನು ಪ್ರಾಣಿಗಳು ಹಾಗೂ ಮತ್ತು ಬದುಕಿದ್ದ ವೇಳೆಯಲ್ಲಿ ಅವರಿಗೆ ಪ್ರಿಯವಾಗಿ ಇರ್ತಕ್ಕಂಥ ವಸ್ತುಗಳನ್ನು ಉಡ್ತಾ ಇದ್ದಾರೆ. ನೋಡ್ರಿ, ಈಜಿಪ್ಟ್ ನಾಗರಿಕತೆಯ ಕಾಲದಲ್ಲಿಯೂ ಕೂಡ ಅವರ ಸತ್ತ ದೇಹದ ಸುತ್ತ ರಾಸಾಯನಿಕವನ್ನು ಸಿಂಪಡಿಸಿ ಬಟ್ಟೆಯಲ್ಲಿ ಸುತ್ತಿ ಅವರಿಗೆ ಇಷ್ಟವಾದಂತಹ ಕೆಲವು ಬಳಕೆಯಲ್ಲಿ ಮುಂದಿನ ಜನ್ಮಕ್ಕೆ ಬೇಕಾದಂತಹ ಕೆಲವು ಅಗತ್ಯ ವಸ್ತುಗಳನ್ನು ಹೇಗೆ ಇಡ್ತಾ ಇದ್ರೋ ಅದೇ ರೀತಿ ಚೀನಾದಲ್ಲಿಯೂ ಕೂಡ ಅವರು ಬದುಕಿದ್ದಾಗ ಪ್ರಿಯವಾದಂತಹ ವಸ್ತುಗಳನ್ನು ಅವರ ಸುತ್ತ ಇಟ್ಟು ಉಳು ಮಾಡ್ತಾ ಇದ್ರು ಅಂತೇಳಿ ನಾವು ಅಧ್ಯಯನದಲ್ಲಿ ಹೌದಾ. ಈಗಲೂ ಕೂಡ ನಮ್ಮ ದೇಶದಲ್ಲೂ ಕೂಡ ಹೇಳ್ತಾರೆ, ಅವನು ದುಡ್ಡು ಭಾಳ ಆಸೆ ಇತ್ತು ಅಂತ ಹೇಳಿದ್ರೆ ನೀನು ಸತ್ತಾಗ ನಿನ್ನ ಜೊತೆಗೆ ಒಂದು ಉಂಗುರನಾರ ಹಾಕ್ತೀವಿ ಕಣಪ್ಪ ಅಂತ ಹೇಳ್ತಾರೆ. ಅಂದರೆ ಅವನಿಗೆ ಅದರಲ್ಲಿ ಯಾವುದರಲ್ಲಿ ವ್ಯಾಮೋಹ ಜಾಸ್ತಿ ಇರುತ್ತೋ ಆ ಕಾರಣಕ್ಕೋಸ್ಕರ ಸತ್ತಾಗ ಅದನ್ನ ನಿನ್ನ ಜೊತೆಗೆ ಇಟ್ಕೊಂಡು ಹೋಗು ಅನ್ನೋ ಕಾರಣ ಅಂತ ಹೇಳ್ತಾರೆ. ಚೀನಾದವರು ಅತ್ಯುತ್ತಮವಾದಂತಹ ಈ ಮಡಿಕೆಗಳನ್ನು ತಯಾರಿ ಮಾಡ್ತಾರೆ, ಪಿಂಗಾಣಿಯ ವಸ್ತುಗಳನ್ನು ತಯಾರಿ ಮಾಡೋದನ್ನು ಕಲ್ತಿದ್ರು. ಅದರ ಜೊತೆಗೆ ತೆಳುವಾದಂತಹ ಉಡುಪುಗಳನ್ನು ಧರಿಸ್ತಾ ಇದ್ರು. ಶಾಂಗ್ನ ಜನತೆ ಆಗಲೇ ಈ ರೇಷ್ಮೆಯನ್ನು ಬಳಸ್ತಾ ಇರ್ತಕ್ಕಂಥದ್ದನ್ನು ನಾವು ಕಂಡಿದ್ದೇವೆ. ರೇಷ್ಮೆ ಹುಳುಗಳ ಬೇಸಾಯದಲ್ಲೂ ಕೂಡ ಅವರು ತಿಳ್ಕೊಂಡಿದ್ದರು. ರೇಷ್ಮೆಯ ಉತ್ಪಾದನೆಯ ಅವರ ಕಾಲದ ಪ್ರಮುಖವಾದಂತಹ ಉದ್ಯಮವಾಗಿದ್ದರು ಚೀನಾದಲ್ಲಿ. ಸೊ ಪೂರ್ವಿಕರನ್ನು ಪೂಜಿಸುವಂತಹ ಅಭ್ಯಾಸವು ಇರುವುದನ್ನು ಕೂಡ ನಾವು ಅಲ್ಲಿ ಜನಪ್ರಿಯವಾಗಿರುವುದನ್ನು ನೋಡ್ತೇವೆ. ನಮ್ಮ ಒಂದು ಭಾರತೀಯ ಸಂಸ್ಕೃತಿಯಲ್ಲಿಯೂ ಕೂಡ ದೀಪಾವಳಿ ಅನ್ನೋ ಒಂದು ವಿಶೇಷವಾದಂತಹ ಹಬ್ಬದ ಸಂದರ್ಭದಲ್ಲಿ ಹಿರಿಯರನ್ನು ಪೂಜಿಸುವುದನ್ನು ನಾವು ನೋಡ್ತೇವೆ, ಹೌದಾ. ಸೊ ಅದೇ ರೀತಿ ಚೀನಿಯರು ಕೂಡ ಅವ್ರದ್ದೇ ಆದಂತಹ ಈ ಹಿರಿಯರ ಪೂಜಿಸುವಂತಹ ಅಭ್ಯಾಸವನ್ನು ಕೂಡ ಅವರ ಕಾಲದಲ್ಲಿ ಜನಪ್ರಿಯ ಆಗಿತ್ತು ಅನ್ನೋದು ನೋಡ್ತೇವೆ. ಸತ್ತ ಮನುಷ್ಯನು ಕೂಡ ಆತ್ಮವಾಗಿ ಪರಿವರ್ತಿತವಾಗಬಹುದು.
ಅಥವಾ ಆ ಆತ್ಮಕ್ಕೆ ವಿಶೇಷ ಶಕ್ತಿಗಳಿದ್ದವು ಅನ್ನುವಂತಹ ಒಂದು ನಂಬಿಕೆ ಪ್ರಾಚೀನ ಚೀನಾದ ನಾಗರಿಕತೆಯ ಜನಗಳಲ್ಲಿ ಇತ್ತು. ಸತ್ತ ಮನುಷ್ಯನ ದೇಹವನ್ನು ಶವ ಸಂಸ್ಕಾರ ಮಾಡಿ ಅವರೊಂದಿಗೆ ಮರದ ವಸ್ತುಗಳು, ಮಡಿಕೆಗಳು, ಕಂಚಿನ ಪಾತ್ರೆಗಳು ಇತ್ಯಾದಿಗಳನ್ನು ಸಹ ಸಮಾಧಿಯಲ್ಲಿ ಇಡ್ತಾ ಇದ್ರು ಅನ್ನೋದು ಕೂಡ ನಾವು ನೋಡ್ತೇವೆ. ರಾಜರುಗಳ ಶವಾಗಾರಗಳು ತುಂಬ ವಿಶಾಲವಾದಂತಹ ಶವಾಗಾರಗಳನ್ನು ಇಡ್ತಾ ಇರೋದನ್ನು ನೋಡ್ತೇವೆ ನಾವು. ಹಾಗೆಯೇ ಚೀನಿಯರ ಲಿಖಿತ ಪರಂಪರೆಯು ಈ ಚಿತ್ರಲಿಪಿಯಿಂದ ಪ್ರಾರಂಭ ಆಗಿ ವೈಚಾರಿಕ ಸಂದೇಶವನ್ನು ನೀಡುವಂತಹ ಲಿಪಿಯಾಗಿ ಪರಿವರ್ತನೆ ಆಗುತ್ತೆ. ಬರಹಗಾರರು ಈ ರೇಷ್ಮೆ ಮತ್ತು ಈ ಬಿದಿರಿನ ಚಕ್ಕೆಗಳ ಮೇಲೆ ಈ ಲಿಪಿಗಳನ್ನು ಮೂಡಿಸ್ತಾ ಇದ್ರಂತೆ. ಅದ್ರ ಮೇಲೆ ಪೇಪರ್ ಮೇಲೆ ನಾವು ಬರೀತೀವಿ ಅಲ್ವಾ? ಸೊ ಆದರೆ ಅವ್ರು ಏನು ಮಾಡ್ತಾ ಇದ್ರು, ಈ ರೇಷ್ಮೆ ಮತ್ತು ಬಿದಿರಿನ ಚಕ್ಕೆಗಳ ಮೇಲೆ ಲಿಪಿಯನ್ನು ಬರುವಾಗ ಮಾಡ್ತಾ ಇದ್ರು. ಹೌದಾ? ಸೊ ಇನ್ನೊಂದು ಚೀನಾದ ಭಾಳ ಒಂದು ವಿಶೇಷವಾದಂತಹ ಒಂದು ಕೊಡುಗೆ ಏನು ಅಂತ ಹೇಳಿದರೆ ಅದು ಜಗತ್ತಿನ ಅದ್ಭುತಗಳಲ್ಲಿಯೂ ಕೂಡ ಒಂದು, ಅದೇ ಚೀನಾದ ಮಹಾಗೋಡೆ. ಹೌದಾ? ಪಿಂಗಾಣಿ ವಸ್ತು ಮತ್ತು ಚೀನಾದ ಮಹಾಗೋಡೆ ಚೀನಾ ಸಂಸ್ಕೃತಿಯ ವಿಶಿಷ್ಟವಾದಂತಹ ಕೊಡುಗೆಗಳು ಅಂತ ನಾವು ಕರೀಬಹುದು. ಹೌದಾ? ಸೊ ಇಷ್ಟು ಚೀನಾ ನಾಗರಿಕತೆಗೆ ಸಂಬಂಧಪಟ್ಟಂತಹ ವಿಚಾರ. ಹೌದಾ? ಸೊ ನೋಡಿ, ಈಜಿಪ್ಟ್ ನಾಗರಿಕತೆ ಮತ್ತು ಮೆಸೊಪೊಟೇಮಿಯಾ ನಾಗರಿಕತೆ, ಚೀನಾ ನಾಗರಿಕತೆ, ಈ ಮೂರು ಕೂಡ ಜಗತ್ತಿನ ಪ್ರಾಚೀನ ನಾಗರಿಕತೆಗಳು ಅಂತೇಳಿ. ಹೌದಾ? ಸೊ ಇಷ್ಟು ವಿಷಯಗಳನ್ನು ಈ ಅಧ್ಯಾಯದಲ್ಲಿ ನಾವು ಚರ್ಚೆ ಮಾಡಿದ್ದೇವೆ. ಮುಂದಿನ ವಿಷಯನ ಮುಂದಿನ ಅಧ್ಯಾಯದೊಂದಿಗೆ ಮತ್ತೊಮ್ಮೆ ಭೇಟಿಯಾಗೋಣ. ನಮಸ್ಕಾರ.